ಕನ್ನಡ ಚಿತ್ರರಂಗದಲ್ಲಿ ಹೊಸತನಕ್ಕೆ ಯಾವಾಗಲೂ ಕೂಡ ಬೆಲೆ ಇದೆ. ಸೊ ಅದರಲ್ಲೂ ಹುಡುಗಿರು ಬಂದು ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅಂತ ಹೇಳಿದರೆ ಸೊ ಅದು ನೋಡೋದಕ್ಕೆ ತುಂಬ ಸ್ಪೆಷಲ್ಲು. ಸೊ ಈಗ ನಮ್ಮ ಜೊತೆಗೆ ರೂಪಾ ರಾವ್ ಇದ್ದಾರೆ. ಸಾಕಷ್ಟು ಸೀರೀಸ್ ಆಗಿರಬಹುದು, ಡೈರೆಕ್ಷನ್ ಎಲ್ಲವನ್ನ ಕೂಡ ಮಾಡಿ ಈಗ ಏನು ಹೊಸತನದ ಜೊತೆ ನಮ್ಮನ್ನು ಮೀಟ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ. ಹಲೋ ಹಲೋ ಭೂಮಿಕಾ, ಹೇಗಿದ್ದೀರಾ? ಆರಾಮ್. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಮೇಡಮ್, ನಿಮ್ಮನ್ನು ನೋಡೋದೇ ಒಂದು ಖುಷಿ. ಸಾಕಷ್ಟು ನಾನು ನಿಮ್ಗೆ ಕೇಳ್ತಾ ಇದ್ದೆ ಏನೇನು ಪ್ರಾಜೆಕ್ಟ್ಸು ಅಂತ, ಒಂದಷ್ಟು ಲಿಸ್ಟ್ ಕೊಡ್ತೀರಿ. ಸೊ ಇಟ್ ಇಸ್ ಬಿಯಾಂಡ್ ಲೈಕ್ ಈ ಥರ ನೀವು ವರ್ಕ್ ಮಾಡ್ತೀರಾ ಅಥವಾ ಹೇಗೆ ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿ. ಸೊ ಹೇಳಿ, ದಿಸ್ ಪಾಯಿಂಟ್ ಆಫ್ ಇನ್ ಲೈಫ್ ಏನು ನಡೀತಾ ಇದೆ? ಅಟ್ ದಿಸ್ ಪಾಯಿಂಟ್ ಇನ್ ಲೈಫಿಗೆ ಬರೋದಕ್ಕೆ ದೆರ್ ಹ್ಯಾಸ್ ಬೀನ್ ಅ ಜರ್ನಿ. ಸೊ ಸಿನಿಮಾ, ನಾನು ಇನ್ಫೋಸಿಸ್ IT ಬಿಟ್ಟು ಒಂದು ಆಲ್ಮೋಸ್ಟ್ 15 ವರ್ಷ ಆಯ್ತು. ಇವಾಗ 15 ವರ್ಷದ ಸಿನಿಮಾ ಜರ್ನಿ. ಲಾಸ್ಟ್ ನೀವು ನನ್ನ ಮೋಸ್ಟ್ಲಿ ಗಂಟು ಮುಟ್ಟೆ ಟೈಮಲ್ಲಿ ನೋಡಿರ್ತೀರ. ಅದಾದಮೇಲೆ 2 ವರ್ಷ ಎಲ್ಲರೂ ಕೋವಿಡಲ್ಲಿ ನಾವೆಲ್ಲರೂ ಸ್ವಲ್ಪ ತಣ್ಣಗಾಗಿದ್ವಿ. ಆ ಟೈಮಲ್ಲಿ ಸುಮಾರು ಬರೆದೆ ನಾನು. ಒಂದು ಆ್ಯನಿಮೇಷನ್ ಸ್ಟುಡಿಯೋ ಕಟ್ಟಿದೆ, 2D 3D ಆ್ಯನಿಮೇಷನ್. ನಾವು ಒಬ್ರದ್ದು ಪಬ್ಲಿಕೇಶನ್ ಸೀರೀಸ್ ಇದೆ, ಬುಕ್ಸು. ಅದನ್ನು 2D ಆ್ಯನಿಮೇಷನಲ್ಲಿ ಕತೆ ಹೇಳೋ ಪ್ರಯತ್ನ. ಇಟ್ಸ್ ಅ ಕಮಿಷನ್ ಸೀರೀಸ್, ಅಂದರೆ ನಮಗೆ ಅವರು ಪ್ರೊಡಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ನಾನೆಲ್ಲೂ ಅದನ್ನು ತೋರ್ಸೋಕ್ಕಾಗಲ್ಲ, ಅದು ಅವ್ರ ಆ್ಯಪಲ್ಲಿ ಅವ್ರು ರಿಲೀಸ್ ಮಾಡ್ಕೋತಾರೆ. ಸೊ ಒಂದು ಯೋಗ ಯೂನಿವರ್ಸಿಟಿ ನಾರ್ತ್ ಇಂಡಿಯಾಲಿ, ಸೊ ಅದು ಅವ್ರದ್ದು ಇದು. ಆಲ್ಮೋಸ್ಟ್ 4,800-5,000 ಸೆಕೆಂಡ್ಸ್ ಆ್ಯನಿಮೇಷನ್ ಆಗಿದೆ, ವಿಚ್ ಈಸ್ ಅ ಲಾಟ್. ಬಿಕಾಸ್ 2D ಆ್ಯನಿಮೇಷನ್ ನನಗದು ಹೊಸ ಮಾಧ್ಯಮ ಕತೆ ಹೇಳೋದಕ್ಕೆ. ಸೊ ನಾನು ಸಿನಿಮಾ IT ಬಿಟ್ಟು ಸಿನಿಮಾ ಮಾಡಬೇಕು ಅಂತ ಬಂದಾಗ ಕೂಡ ನನಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇರಲಿಲ್ಲ, ಕತೆಗಳು ಹೇಳಬೇಕು ಅಂತ ಇತ್ತು. ಸೊ ಕತೆಗಳು ಹೇಳೋದಕ್ಕೆ ಯಾವ್ಯಾವ ಮಾಧ್ಯಮ ಇದೆಯೋ ಇಲ್ಲ ನಾನು ಹುಡುಕ್ತಾ ಇರ್ತೀನಿ. ಸೊ ನಾನು ಡಾಕ್ಯುಮೆಂಟ್ರೀಸ್ ಮಾಡ್ತೀನಿ. ಸೊ ಫ್ರೆಂಚ್, ಜರ್ಮನ್ TVಗೆ ಇಲ್ಲಿಂದ ಕೆಲಸ ಮಾಡ್ತೀನಿ ನಾನು. ಸೊ ಆಲ್ಮೋಸ್ಟ್ ಈಗ ಲಾಸ್ಟ್ 4 ಇಯರ್ಸಲ್ಲಿ 7 ಓವರ್ ಆಲ್ ನಾನು ಕ್ಲೋಸ್ ಟು 12-14 ಡಾಕ್ಯುಮೆಂಟ್ಸ್ ಮಾಡಿದ್ದೀನಿ ಅವರಿಗೆ. ಇಲ್ಲಿಂದ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಮಾಡ್ತೀನಿ. ಆ್ಯಂಡ್ ಕೆಂಡ ಪ್ರೊಡ್ಯೂಸ್ ಮಾಡಿದೆ ಗ್ಯಾಪಲ್ಲಿ, 2 ವರ್ಷದ ಹಿಂದೆ ಬಂತು ಅದು. ಅದಾದಮೇಲೆ ನೆಕ್ಸ್ಟ್ ಫೀಚರ್. ಸೊ ಆಯಾ ಕಥೆಗಳಿಗೆ ಆಯಾ ಮಾಧ್ಯಮ ವರ್ಕ್ ಆಗುತ್ತೆ. ಅಂದರೆ ಕೆಲವು ಕಥೆಗಳು ಶಾರ್ಟಲ್ಲಿ ಹೇಳ್ಬೋದು, ಕೆಲವು ಕಥೆಗಳು ಫೀಚರ್ ಲೆಂತಲ್ಲಿ ಹೇಳಬೇಕು. ಎಲ್ಲ ಕಥೆನೂ ಫೀಚರ್ ಫಿಲ್ಮ್ ಥರ ಗ್ಲ್ಯಾಮರಸ್ ಆ ಥರ ನನ್ನ ಮೈಂಡಲ್ಲಿಲ್ಲ. ಸೊ ಕೆಲವೊಂದನ್ನು ನಾವು ಆ್ಯನಿಮೇಷನಲ್ಲಿ ಹೇಳಬೇಕು, ಬಿಕಾಸ್ ಕೆಲವೊಂದು ವರ್ಲ್ಡ್ ಬಿಲ್ಡಿಂಗ್ ನಿಮಗೆ ಆ್ಯನಿಮೇಷನಲ್ಲಿ ಈಸಿ, ರಿಯಲಿಸ್ಟಿಕ್ಕಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಫೀಚರ್ ಒಂದು ಕಥೆ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಸೊ ಬರ್ಕೊಂಡು ಈಗ ನಾನು ನನ್ನ ಮುಂದಿನ ಫೀಚರ್ ಫಿಲ್ಮ್ದು ಶೂಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಫ್ರಮ್ ದ ಸ್ಕ್ರ್ಯಾಚ್ ಶುರು ಮಾಡಿದ್ರಾ ಅಥವಾ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು? ಹೇಗೆ ನಿಮ್ಮದು ಈ ಆ್ಯನಿಮೇಷನ್ ಡಿರೆಕ್ಷನ್ ಆಗಿರ್ಬೋದು, ಇದೆಲ್ಲ ಹೇಗೆ? ಫ್ರಮ್ ದ ಸ್ಕ್ರ್ಯಾಚ್ ಅಂದರೆ ಕತೆ ಹೇಳೋಕ್ಕೆ ಅದರದ್ದು ಒಂಚೂರು ಇತ್ತು ನನ್ನಲ್ಲಿ ಅನಿಸುತ್ತೆ, ಈ ಮಾಧ್ಯಮದಲ್ಲಿ ಹೆಂಗೆ ಹೇಳೋದು ಅಂತ. ಸೊ ನನಗೆ ಐಡಿಯಾ ಇತ್ತು, ಸ್ಟೋರಿ ಬೋರ್ಡಿಂಗು ಲೈಕ್ ಒಂದು ಫ್ಲೋದು ಐಡಿಯಾ ಇತ್ತು. ಬಟ್ ಸತೀಶ್ ಸರ್ ಅಂತ ಒಬ್ಬರು ನಮಗೆ ನಮ್ಮ ಆ್ಯನಿಮೇಷನ್ ಸ್ಟುಡಿಯೋ ನೋಡ್ಕೊಳ್ಳೋಕ್ಕೆ ಅವರು ಬಂದರು. ಅವರು ತುಂಬ ಎಕ್ಸ್ಪೀರಿಯನ್ಸ್ಡ್ 2D ಆ್ಯನಿಮೇಟರ್. ಸೊ ಅವ್ರ ಮೂಲಕ ನಾನು ತುಂಬ ಕಲಿತೆ. ಅಟ್ ಸಮ್ ಪಾಯಿಂಟ್ ನಮ್ಮ ಕಂಪನಿಯಲ್ಲಿ ಆ್ಯನಿಮೇಷನ್ ಸ್ಟುಡಿಯೋಲಿ ಕ್ಲೋಸ್ ಟು 20-25 ಮೆಂಬರ್ಸ್ ಕೆಲಸ ಮಾಡ್ತಾಯಿದ್ರು. ಈಗ ಎಲ್ಲರೂ ವರ್ಕ್ ಫ್ರಮ್ ಹೋಮು ಆ ಥರ ಎಲ್ಲ ನಾವು ಸ್ವಲ್ಪ ಐ ವಾಂಟೆಡ್ ಟು ಈಸ್ ಅಪ್, ಬಿಕಾಸ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ನಾನು ಅದನ್ನು ಹೊತ್ಕೊಂಡು ಇದನ್ನು ಮಾಡೋಕ್ಕಾಗ್ತಿರಲಿಲ್ಲ. ಸೊ ಸ್ವಲ್ಪ ಅದನ್ನು ಸ್ಲೋ ಡೌನ್ ಮಾಡಿ ಫೀಚರ್ಗೆ ನಾನು ಬಂದಿದ್ದು, ಬಿಕಾಸ್ ಅಲ್ಲೂ ನನ್ನ ತಲೆನೇ ಖರ್ಚಾಗುತ್ತೆ, ಇಲ್ಲೂ ನನ್ನ ತಲೆನೇ ಖರ್ಚಾಗುತ್ತೆ. ಸೊ ಅವ್ರ ಮೂಲಕ ತುಂಬ ಕಲಿತೆ ನಾನು. ಪ್ರತಿ ಫ್ರೇಮ್ನ 2Dಯಲ್ಲಿ ಪ್ರತಿ ಮೂವ್ಮೆಂಟ್ಸನ್ನು ಸ್ಕೆಚ್ ಮಾಡಬೇಕು. ಸೊ ನಾವು ಟಾಮ್ ಆ್ಯಂಡ್ ಜೆರಿ ಎಲ್ಲ ನೋಡಿಬಿಟ್ಟು ಅದ್ರ ಹಿಂದೆ ಇರೋ ಎಫರ್ಟೇ ಗೊತ್ತಿರಲ್ಲ ನಮಗೆ. ಸೊ ನಾನು ಅದನ್ನು ಕಲಿತೆ ಅವ್ರ ಹತ್ರ ಆ್ಯಂಡ್ ನಮ್ಮ ಟೀಮ್ ಹತ್ರ. ನನಗೆ ಡೈರೆಕ್ಷನ್ ಮಾಡೋಕ್ಕೆ ಗೊತ್ತು, ಆ್ಯನಿಮೇಷನಲ್ಲಿ ಇದೆಲ್ಲ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ನಂಗೆ ಅದು ಅರ್ಥ ಮಾಡ್ಕೋತಾ ಅದ್ರ ಜೊತೆ ಕೆಲಸ ಮಾಡ್ತಾ. ಸೊ ಲಾಸ್ಟ್ 3-4 ಇಯರ್ಸಿಂದ ಅದು ನಡೀತಾ ಇದೆ. ಈಗ ವಿ ಆರ್ ಅಟೆಂಪ್ಟಿಂಗ್ AI ಕೆಲವೊಂದು ಕಥೆಗಳನ್ನ ಹೇಳೋದಕ್ಕೆ. ಸೊ ಬಿಕಾಸ್ ಕಾನ್ಸ್ಟೆಂಟ್ಲಿ ಎವಾಲ್ವ್ ಆಗ್ತಾ ಇದೆ ಆ ಪ್ರಪಂಚ. ಸೊ 2Dಯಿಂದ ಈಗ 2D ಜೊತೆಯಲ್ಲಿ AIನ ಮಿಕ್ಸ್ ಮಾಡ್ಕೊಂಡು ಹೆಂಗೆ ಕತೆ ಹೇಳ್ಬೋದು ಅಂತ. ಸೊ ನಮ್ಮದೇ ಸ್ಟೀಲಿಂಗ್ ಮಂಕೀಸ್ ಅಂತ ಒಂದು ಸೀರೀಸ್, ಕದಿಯೋ ಕೋತಿಗಳು ಅಂತ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ನಾವು ಯೂಟ್ಯೂಬಲ್ಲಿ ಅಲಾಂಗ್ ವಿತ್ ನಮ್ಮ ಅದರ್ ಕೆಲಸ.